ಸಚಿವ ಸ್ಥಾನ ಸಿಗದ್ದಕ್ಕೆ ಭಿನ್ನಮತ ಭುಗಿಲೆದ್ದಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಳಗಾವಿಯಲ್ಲಿ ಶಾಸಕ ಸತೀಶ್ ಜಾರಕಿಹೊಳಿ ಬಂಡಾಯ ಬಾವುಟವನ್ನ ಹಾರಿಸಿದ್ದಾರೆ. ಎಐಸಿಸಿ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಈಗ ಮಂತ್ರಿ ಸ್ಥಾನ ಕೊಡ್ತೀನಿ ಅಂದ್ರೂ ನನಗೆ ಬೇಡ ಅನ್ನುವಂತ ಮಾತುಗಳನ್ನು ಅವರು ಹೇಳ್ತಾ ಇದ್ದಾರೆ. ಎಂಬಿ ಪಾಟೀಲ್ ದೆಹಲಿಯಿಂದ ಬಂದ ಬಳಿಕ ಈ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತೇನೆ. ಡಿಸಿಎಂ ಆಗಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಲ್ಲ. ನನಗೆ ಈವರೆಗೂ ರಾಹುಲ್ ಗಾಂಧಿ ಸೇರಿ ಯಾರೂ ಕೂಡ ಸಂಪರ್ಕಿಸಿಲ್ಲ. ಸಹೋದರ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧವೂ ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗ ನನಗೆ ಮಂತ್ರಿ ಸ್ಥಾನ ಕೊಡ್ತೀನಿ ಅಂದ್ರೂ ಕೂಡ ನನಗೆ ಬೇಡ ಅನ್ನುವಂಥ ಒಂದು ಮಾತುಗಳನ್ನ ಸತೀಶ್ ಜಾರಕಿಹೊಳಿ ಹೇಳಿರುವಂಥದ್ದು. ನಿಜಕ್ಕೂ ಸತೀಶ್ ಜಾರಕಿಹೊಳಿ ಪಕ್ಷ ಸಂಘಟನೆ ಮತ್ತು ಪಕ್ಷ ಪ್ರಮುಖ ಸ್ಥಾನಗಳನ್ನ ಪ್ರಮುಖ ಕ್ಷೇತ್ರಗಳನ್ನ ಗೆಲ್ಲುವಲ್ಲಿ ಬಹಳ ಪ್ರಬಲವಾದಂಥ ಒಂದು ಪ್ರಭಾವವನ್ನ ಬೀರಿದ್ರು. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಬಾದಾಮಿ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಸಿದ್ದರಾಮಯ್ಯ ಪರವಾಗಿ ಪ್ರಚಾರವನ್ನ ಮಾಡಿದ್ರು. ಅಷ್ಟು ಮಾತ್ರವಲ್ಲ, ಆ ಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯ ಗೆಲುವಿಗೂ ಕೂಡ ಪ್ರಮುಖವಾದಂಥ ಕಾರಣವಾಗಿದ್ರು. ಆದರೆ ಈಗ ಪಕ್ಷ ಎಲ್ಲೋ ಒಂದ್ ಕಡೆ ನನ್ನನ್ನು ಕಡೆಗಣಿಸ್ತಿದೆ ಅನ್ನುವಂಥ ಒಂದು ಆರೋಪವನ್ನ ಸತೀಶ್ ಜಾರಕಿಹೊಳಿ ಮಾಡ್ತಿರುವಂಥದ್ದು. ಇನ್ನು ಈಗ ನನಗೆ ಪಕ್ಷ ಮಂತ್ರಿ ಸ್ಥಾನವನ್ನ ಕೊಡ್ತೀನಿ ಅಂದ್ರೂ ಕೂಡ ನನಗೆ ಬೇಡ ಅನ್ನುವಂಥ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನು ಪ್ರಬಲ ಸಚಿವಾಕಾಂಕ್ಷಿಯಾಗಿದ್ದ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟಾರಗಸ್ತಿ ನಡೆಸಿರುವ ಮಾತುಕತೆ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಮಾಸ್ಟರ್ ಮೈಂಡ್ ರಾಜಕಾರಣಿ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕ ಅಂತ ಕರೆಸಿಕೊಳ್ಳುವಂಥ ಏಕೈಕ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರಿಗೆ ಈಗಾಗಲೇ ಅಸಮಾಧಾನ ಆಗಿದ್ದಾರೆ. ಪ್ರಮುಖವಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಕೈ ತಪ್ಪಿರೋದು ಈ ಒಂದು ಅಸಮಾಧಾನಕ್ಕೆ ಕಾರಣ. ಹೀಗಾಗಿ ಎಐಸಿಸಿ ಕಾರ್ಯದರ್ಶಿ ಸ್ಥಾನಕ್ಕೆ ಈಗಾಗಲೇ ಸತೀಶ್ ಜಾರಕಿಹೊಳಿ 2 ದಿನಗಳಲ್ಲಿ ರಾಜೀನಾಮೆ ನೀಡೋದಾಗಿ ನಿರ್ಧರಿಸಿದ್ದಾರೆ. ಬನ್ನಿ ಅವರೇ ನಮ್ಮ ಜೊತೆಗಿದ್ದಾರೆ, ಕೇಳೋಣ. ಸರ್, ಯಾಕೆ ತಮ್ಮ ಸಚಿವ ಸ್ಥಾನ ಕೈ ತಪ್ಪಿತು? ನಮ್ಮ ಪಕ್ಷದಲ್ಲಿ ಕೆಲವು ಮುಖಂಡರು ಕೊಡಬಾರ್ದು, ಅವ್ರಿಗೆ ಅನ್ನೋ ಕಾರಣಕ್ಕಾಗಿ ಇವತ್ತು ತಪ್ಪಿದೆ. ಅವರು ಬೆಳೀತಾರೆ, ಮುಂದೆ ಬಹುಶಃ ನಮಗೆ ಒಂದು ರೀತಿಯಲ್ಲಿ ತೊಂದರೆ ಆಗ್ಬೋದು. ಸೊ ಆ ದೃಷ್ಟಿಯಲ್ಲಿ ಇವತ್ತು ನನಗೆ ಮಂತ್ರಿ ಸ್ಥಾನ ತಪ್ಪಿದೆ. ಸತೀಶ್ ಜಾರಕಿಹೊಳಿ ಮುಂದಿನ ದಿನಗಳಲ್ಲಿ CM ಕ್ಯಾಂಡಿಡೇಟ್ ಅನ್ನುವಂಥ ಒಂದು ಬಿಂಬಿಸಲಾಗ್ತಾಯಿತ್ತು. ಜೊತೆಗೆ ಆ ರೀತಿಯ ತಮ್ಮ ಅಹಿಂದ ನಾಯಕರಾಗಿ ಕೂಡ ಬೆಳೀತಾ ಇದ್ರಿ. ಆ ಒಂದು ನಿಟ್ಟಿನಲ್ಲಿ ಕೂಡ ಮಾನವ ಬಂಧುತ್ವ ವೇದಿಕೆ ಅನ್ನೋ ಒಂದು ಸಂಘಟನೆ ಕಟ್ಟಿಕೊಂಡು ಕೆಲಸ ಮಾಡ್ತಾಯಿದ್ರಿ. ಇದೇ ನಿಮಗೆ ಮುಳುವಾಯ್ತಾ? ಖಂಡಿತವಾಗಿ ನಾವು ಭಾಳಷ್ಟು ಕಡೆ ಸಂಘಟನೆ ಮಾಡೋದಾಗಲಿ, ನಮ್ಮನ್ನು ಬೇರೆ ಕಾನ್ಸ್ಟಿಟ್ಯೂನ್ಸಿಲಿ ಕೂಡ ನಮ್ಮ ಪ್ರಭಾವ ಇರೋದ್ರಿಂದ ಕೂಡ ಏನು ಮುಂಚಿನ ನಾಯಕರಿದ್ದಾರೆ ಅವ್ರು ಖಂಡಿತವಾಗಿ ಎಲ್ಲೇ ಒಂದು ದಿವಸ ನಮಗೆ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಇವತ್ತು ಅದನ್ನು ಮಂತ್ರಿ ಸ್ಥಾನ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ತಪ್ಪಿಸಿದ್ರು ಕೂಡ ಜನರು ನಮ್ಮ ಪರವಾಗಿದ್ದಾರೆ, ಸಂಘಟನೆ ನಮ್ಮ ಪರವಾಗಿದೆ. ಪಕ್ಷದಲ್ಲಿ ಇಟ್ಕೊಂಡೆ ನಮ್ಮ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಎಐಸಿಸಿ ಕಾರ್ಯದರ್ಶಿ ಸ್ಥಾನಕ್ಕೆ ತಾವು ರಾಜೀನಾಮೆ ಕೊಡ್ತೀರಾ ಅಂತ ಹೇಳ್ತಾ ಇದ್ರ, ನಿಜವಾಗಿ 2 ದಿನದಲ್ಲಿ ತಾವು ರಾಜೀನಾಮೆ ಕೊಡ್ತೀರಾ? ಖಂಡಿತವಾಗಿ ಅದನ್ನ 2 ದಿವಸಗಳಲ್ಲಿ ಕೊಡ್ತಾ ಇದ್ದೀನಿ ನಾನು. ಇನ್ನೊಂದು ಪ್ರಮುಖ ವಿಚಾರ ಅಂದರೆ ಸತೀಶ್ ಜಾರಕಿಹೊಳಿ ಅವರು DCM ಪೋಸ್ಟ್ನ ಒಂದು ಆಕಾಂಕ್ಷಿಯಾಗಿದ್ದಾರೆ. ಜೊತೆಗೆ KPCC ಸ್ಥಾನ ಅಧ್ಯಕ್ಷ ಸ್ಥಾನ ಕೂಡ ಅವರು ಆಕಾಂಕ್ಷಿ ಇದ್ದಾರೆ. ಅಂದರೆ ಅವ್ರ ಬೆಂಬಲಿಗರು ಅವರಿಗೆ ಆ ಸ್ಥಾನ ಕೊಡಬೇಕು, ಯಾಕಂದ್ರೆ ಪಕ್ಷಕ್ಕಾಗಿ ದುಡಿದಿದ್ದಾರೆ ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ. ನಿಜ ಇಲ್ಲ, 2 ಪಕ್ಷಕ್ಕೆ ಹುದ್ದೆ ಕೂಡ ನಾನು ಆಕಾಂಕ್ಷಿ ಅಲ್ಲ. ಅದಿಲ್ಲದೆ ಕೂಡ ನಾವು ಪಕ್ಷದ ಪರವಾಗಿ ಖಂಡಿತವಾಗಿ ಕೆಲಸ ಮಾಡ್ತೀವಿ. ಇನ್ನೊಂದು ಪ್ರಮುಖವಾದ ವಿಚಾರ ಏನಂದರೆ, ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಮೇಲೆ ಈ ಸ್ವತಂತ್ರ ಶಾಸಕರು ಒಂದು ಆರೋಪ ಮಾಡ್ತಾ ಇದ್ದಾರೆ. ಅಂದರೆ ನನ್ನ ಸೋಲಿಗೆ ಸತೀಶ್ ಜಾರಕಿಹೊಳಿ ಹೊಂದಾಣಿಕೆ ರಾಜಕಾರಣ ಕಾರಣ. ಆ ಒಂದು ನಿಟ್ಟಿನಲ್ಲಿ ಹೈಕಮಾಂಡಿಗೆ ಒಂದು ಪತ್ರವನ್ನು ಬರೆಯುವ ಮೂಲಕ ತಮ್ಮ ಸಚಿವ ಸ್ಥಾನ ತಪ್ಪುವುದ್ರಲ್ಲಿ ಅವ್ರದ್ದು ಒಂದು ಪಾತ್ರ ಇದೆ ಅಂತ ಮಾತು ಕೇಳಿ ಬರ್ತಾಯಿದ್ದೀವಿ. ನಿಜಾನ ಸರ್ ಇದು? ಇಲ್ಲ, ಕೊಟ್ಟರು ಕೂಡ ಕೊಟ್ಟಿರ್ಬೋದು, ಯಾಕಂದರೆ ಯಾರು ಮಂತ್ರಿ ಆಗೋರು ಅದನ್ನು ಆ ರೀತಿ ಬಿಂಬಿಸ್ಬೋದು. ಆದರೆ ಆ ರೀತಿ ವಸ್ತುವಾಗಿ ಯಾರೇ ಇಲ್ಲಿವರೆಗೆ ಬಹಿರಂಗವಾಗಿ ಹೇಳಿಲ್ಲ. ನಾವೆಲ್ಲರ ಪರವಾಗಿ ಹೆಚ್ಚು ಕಮ್ಮಿ ಕೆಲಸ ಮಾಡಿದ್ದೀವಿ. ಈಗೇನು ನೀವು ಹೆಸರು ಹೇಳ್ತಾ ಇದ್ದಾರೆ, ಅವ್ರ ಪರವಾಗಿ ನಾವು ಮಾಡಿದ್ದೀವಿ. ಆದರೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದಾರೆ ಹೊರತಾಗಿ ಅದರಲ್ಲಿ ನಮ್ಮ ಪಾತ್ರ ಯಾವುದೂ ಇರೋದಿಲ್ಲ. ಸೊ ಪ್ರಮುಖವಾಗಿ 11ನೇ ತಾರೀಕು ಒಂದು ಸಭೆ ಸೇರ್ತಾ ಇದ್ದೀರಾ. ಸೊ ಆ ಸಭೆಯಲ್ಲಿ ಏನು ನಿರ್ಧಾರ ತೆಗೆದುಕೊಳ್ಳಿದ್ರೆ ಮತ್ತು ಹೈಕಮಾಂಡಿಗೆ ಏನು ಒಂದು ಸಂದೇಶ ಕೊಡ್ತೀರಾ? ತಾವು ಅತೃಪ್ತರೆಲ್ಲ ಕೊಡಿ. ಈಗಾಗಲೇ MP ಪಾಟೀಲ್ ಅವ್ರು ನಮ್ಮ ಪರವಾಗಿ ಡೆಲ್ಲಿಗೆ ಹೋಗಿದ್ದಾರೆ. ಅವ್ರು ಅಹಮದ್ ಪಟೇಲ್ಗೆ ಭೇಟಿಯಾಗಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಕೂಡ ಭೇಟಿ ಆಗ್ತಿದ್ದಾರೆ. ಅವ್ರು ಏನು ಚರ್ಚೆ ಮಾಡ್ಕೊಂಬಂದು ನಮಗೆ ಅಲ್ಲಿ ಸಭೆಯಲ್ಲಿ ಹೇಳ್ತಾರೆ. ಅದ್ರ ಮೇಲೆ ಮುಂದಿನ ನಡೆ ನಮ್ಮ ಇರ್ತದೆ, ಚರ್ಚೆ ಮಾಡ್ತೀವಿ. ಸರ್, 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ತಮಗೆ ಸಚಿವ ಸ್ಥಾನ ಕೊಡ್ತೀನಿ ಅಂದರೆ ಸ್ವೀಕರಿಸ್ತೀರಾ? ಇಲ್ಲ, ಖಂಡಿತವಾಗಿ ಮಂತ್ರಿ ಅನ್ನೋದು ಅದು ಕೈ ಬಿಟ್ಟಂಥ ವಿಚಾರ. ನಮ್ಮ ಜೊತೆ ಇದ್ದಂಥ ನಮ್ಮ ಫಾಲೋವರ್ಸ್ಗೆ, ಶಾಸಕರಿಗೆ ಕೊಡಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು. ಸೊ ಇವಿಷ್ಟು ಸತೀಶ್ ಜಾರಕಿಹೊಳಿ ಹೇಳೋ ಮಾತು. ಕಾಂಗ್ರೆಸ್ ಪಕ್ಷದ ಬಲವಾದನೆಗೆ ಸಾಕಷ್ಟು ಕೆಲಸ ಮಾಡಿದ್ದೇನೆ, ನನ್ನನ್ನು ಮೂಲೆ ಗುಂಪು ಮಾಡಲು ಮತ್ತು ನನ್ನ ಸಚಿವ ಸ್ಥಾನವನ್ನು ಕೈ ತಪ್ಪೋದಕ್ಕೆ ಯಾರನ್ನು ಹುನ್ನಾರ ನಡೆಸಿದ್ದಾರೆ ಅವ್ರ ಹೆಸರನ್ನು ಕೂಡ ನಾನು ಬಹಿರಂಗಪಡಿಸ್ತೇನೆ. ಮತ್ತು 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಮಾಡಿದರೆ ಅಲ್ಲಿ ನಾನು ಯಾವುದೇ ಕಾರಣಕ್ಕೂ ಮಂತ್ರಿ ಪಟ್ಟವನ್ನು ಕೊಟ್ಟರು ಕೂಡ ನಾನು ಅದನ್ನು ಸ್ವೀಕರಿಸಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟಾರಗಸ್ತಿ, TV5 ಬೆಳಗಾವಿ.